ಒಂದು ವೇಳೆ ಅವತ್ತು ಕೇಜ್ರಿವಾಲ್ರು ದುಡ್ಡನ್ನು ನೋಡಲಾರ್ದ ಒಳ್ಳೆಯ ವ್ಯಕ್ತಿಗಳನ್ನು ಕಟ್ಟಿದಿರೋದನ್ನ ಪಕ್ಷ ಗಟ್ಟಿಯಾಗಿ ತಯಾರಾಗ್ತಾಯಿತ್ತು, ಸ್ವಲ್ಪ ಸಂಯಮ ಕಡಿಮೆ ಆಯಿತು, ಮತ್ತು ಎಲ್ಲ ನನ್ನಲ್ಲೇ ಇಲ್ಲ ಅಧಿಕಾರ ಅನ್ನುವಂಥ ಹುಚ್ಚು ಭಾವನೆ ಸೇರಿತು. ಹೀಗಾಗಿ ಯೋಗೇಂದ್ರ ಯಾದವ್ರಂಥ ಅದೇ ಕಾಲಕ್ಕೆ ಇನ್ನೂ ಅನೇಕ ಒಳ್ಳೊಳ್ಳೆ ನಾಯಕರನ್ನು ಮೇಧಾ ಪಾಟ್ಕರ್ರಂಥ ಅನೇಕ ನಾಯಕರನ್ನು ಕಳ್ಕೊಂಡ, ಪ್ರಶಾಂತ್ ಭೂಷಣ್ ಆಗಿರ್ಬೋದು, ಶಾಂತಿ ಭೂಷಣ್ ಗೊತ್ತಿಲ್ಲ ಅವರಾಗಿರ್ಬೋದು, ಇನ್ನುಳಿದ ಅನೇಕ ನಾಯಕರನ್ನ ಕಳ್ಕೊಂಡ್ರು ನಮ್ಮ ಕೇಜ್ರಿವಾಲ್. ಇವತ್ತು ಆ ಶಕ್ತಿ ಉಳಿದಿಲ್ಲ ಅವರು. ಈಗ ತಮ್ಮ ಪಕ್ಷ ಉಳಿಸ್ಕೊಂಡು ಹೋಗೋದೇ ಕಷ್ಟ ಅದ. ಪಂಜಾಬ್ದಲ್ಲಿ ಸರ್ಕಾರ ಬಿದ್ದು ಹೋಯ್ತು ಅಂದರೆ ಯಾವುದೂ ಇಲ್ಲ ಅವ್ರಿಗೆ. ಈಗೇನೋ ಹೇಳೋ ಪ್ರಯತ್ನ ಮಾಡ್ತಾಯಿದ್ದಾರೆ, ಗುಜರಾತ್ಗೆ ಹೋಗ್ತಾಯಿದ್ದಾರೆ, ಅಲ್ಲೇ ಇಲ್ಲೇ ಅಡ್ಡಾಡ್ತಾ ಇದ್ದಾರೆ. ಆದರೆ ಒಂದು ಒಕ್ಕಟ್ಟು ದೊಡ್ಡ ಪ್ರಮಾಣದಲ್ಲಿ ಇತ್ತಿಲ್ಲ, ಅದು ಒಂದು ಒಳ್ಳೆಯ ಜನರ ಗುಂಪ ಅದು ಇವತ್ತಿಲ್ಲ. ಹೀಗಾಗಿ ಇವತ್ತು ಅನಿವಾರ್ಯವಾಗಿ ಕೇಜ್ರಿವಾಲ್ರು ರಾಹುಲ್ ಗಾಂಧಿ ಜೊತೆ ಕೈ ಜೋಡಿಸಲೇಬೇಕಾಗಿದೆ. ಇವತ್ತು ರಾಹುಲ್ ಗಾಂಧಿ ಹಿಂದಿನ ಕಾಂಗ್ರೆಸ್ ನಾಯಕರ ರೀತಿ ಇಲ್ಲ, ಇದು ನಾವು ಗಮನಿಸ್ಬೇಕಾಗಿದೆ. ಈ ಮಮತಾ ಬ್ಯಾನರ್ಜಿ ಅವರು ಇವತ್ತು ಬೆಳ್ತಿದ್ದಾರೆ, ಅವ್ರಿಗೂ ಗೊತ್ತಾಗಿದೆ ನಾವು ಗೆಲ್ಲಲಿಕ್ಕೆ ಎಂದೂ ಸಾಧ್ಯ ಇಲ್ಲ. ಮೋದಿಯವ್ರು ಹಾಕಿದ ಈ ಪ್ಲ್ಯಾನ್ ಪ್ರಕಾರ 2024 ನಂತರದಲ್ಲೇ ವಿರೋಧ ಪಕ್ಷಗಳು ಗೆದ್ದ ಮೇಲೆ ಬರೆದಂಗೆ ವ್ಯವಸ್ಥೆ ಮಾಡಿ ಹೋಗಿಬಿಟ್ಟಿದ್ದಾರೆ. ಇನ್ನೆಂದೂ ಬರೋದಿಲ್ಲ ಅನ್ನೋದು ಅವ್ರಿಗೂ ಮನವರಿಕೆ ಆಗಿಬಿಟ್ಟಿದ್ದಾರೆ. ಸಾಧ್ಯನೇ ಇಲ್ಲ. ಎಲೆಕ್ಷನ್ ಕಮಿಷನ್ ಯಾವಾಗಲೂ ಕೇಂದ್ರ ಸರ್ಕಾರ ಪರ ಮಾಡುವಂಥದ್ದು, EVMದಲ್ಲಿ ಗದ್ದಾಗುವಂಥದ್ದು, VVPAಟ್ಗಳೆಲ್ಲ ಪ್ರತಿಯೊಂದು EVMಗೆ ಹಚ್ಚಲಾರದೆ ಹೋಗುವಂಥದ್ದು. ಅದೇ ಕಾಲಕ್ಕೆ ಇನ್ನು ಉಳಿದ ಎಲ್ಲ ಸಂಸ್ಥೆಗಳು ಇವತ್ತು ಇಡೀ CBI ಇಲ್ಲಿ ನೋಡ್ರಿ ಯಾರ ಮೇಲೆ ದಾಳಿ ಮಾಡಿದ್ರು. ಎಲ್ಲ ವಿರೋಧ ಪಕ್ಷಗಳ ನಾಯಕರ ಮೇಲೆ, ವಿರೋಧ ಪಕ್ಷಗಳ MLA ಮೇಲೆ, ವಿರೋಧ ಪಕ್ಷಗಳ ಈ ಒಂದು MPಗಳ ಮೇಲೆ ದಾಳಿ ಮಾಡಿದ ವಿನಃ ಆಡಳಿತಾರೂಢ ಪಕ್ಷದ ಮೇಲೆ ಯಾವುದು ಇಡೀ ಎಷ್ಟು ಮಾಡಿದಪ್ಪ, ಎಷ್ಟು ಮಂದಿ ಹೊರಗೆ ಹಾಕಿದ, ಎಷ್ಟು ಮಂದಿ ಶಿಕ್ಷೆ ಕೊಡಿಸಿದ, ಅದು ರೆಕಾರ್ಡ್ ತೋರಿಸ್ಲಿ ಇವತ್ತು. ಅಂದರೆ ಇಡೀ ದೇಶದ ವ್ಯವಸ್ಥೆ ಒಂದು ಕಡೆ ಅದು ಕೇಂದ್ರ ಸರ್ಕಾರದ ಜೊತೆಗಿರೋದ್ರಿಂದಾಗೆ ಇನ್ನು ಮುಂದಿನ ದಿನಗಳಲ್ಲೇ ಯಾವುದೇ ಇವತ್ತು ವಿಜಯ್ ಗೆದ್ದು ಬಂದಿರ್ಬೋದು, ವಿಜಯ್ ಅವ್ರು ಗೆದ್ದು ಬಂದಿನ ಮುಂದಿನ 5 ವರ್ಷದಲ್ಲೇ ಅವ್ರು ಉಳಿತಾರದ ಗ್ಯಾರಂಟಿ ಇಲ್ಲ. ಇವತ್ತು ತಮಿಳುನಾಡಿನ ಹಸ್ತಕ್ಷೇಪ ಆಗೋ ಸಾಧ್ಯತೆಗಳಿದ್ದಾವೆ.